ಮಾತಿಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕಂದರೆ ಈ ಸಂದರ್ಭದಲ್ಲೇ ಇನ್ನೇನು ಭಾಳ ದಿನ ಇಲ್ಲ, ಇನ್ನು 2 ವರ್ಷ 2027ರಲ್ಲಿ ಕರ್ನಾಟಕವನ್ನು ಗೆಲ್ಲಲೇಬೇಕಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮೋಸ್ಟ್ಲಿ ಕೇರಳದಲ್ಲಿ ಆಗ್ಬೋದು, ನಾವು ಕಾಂಗ್ರೆಸ್ ಸರ್ಕಾರ ಆಗ್ತದಿಲ್ಲೋ ರಿಸಲ್ಟ್ 4ರ ನಂತರ ಗೊತ್ತಾಗುವಂಥದ್ದು. ಇದ್ದಿದ್ರಲ್ಲಿ ಹೋಪ್ಸ್ ಇದೆ. ಆಸಾಮದಲ್ಲಿ ಆಗೋ ಸಾಧ್ಯತೆಗಳಿಲ್ಲ. ನಿಧಾನಕ್ಕೆ ಈಗ ಚೇತರಿಸ್ಕೊಳ್ಳಿಕ್ಕೆ ಕಾಂಗ್ರೆಸ್. ಇಂತಹ ಸಂದರ್ಭದಲ್ಲೇ ಕಾಂಗ್ರೆಸ್ನ ಪ್ರಮುಖ ನಾಯಕರಲ್ಲಿ ಒಬ್ಬರಾದಂಥ ಸಿದ್ದರಾಮಯ್ಯನವರು ಉಳಿದ ನಾಯಕರು ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ, ಹೋಗಿದ್ದಾರೆ. ಕಾಂಗ್ರೆಸ್ನ ಬಿಟ್ಬಿಟ್ಟು ಎಷ್ಟೋ ನಾಯಕರು ಹೋಗಿದ್ದಾರೆ ದೇಶದ ತುಂಬ. ಇವರೊಬ್ಬರು ಅದರ ಪಾರ್ಟಿಗೆ ಪೆಟ್ಟು ಬಿಡ್ತಿದ್ದಿರೋದು ಅತ್ಯಂತ ಒಂದು ಸ್ಪಷ್ಟವಾದ ವಿಷಯ. ಹೀಗಾಗಿ ಇವತ್ತು ಖರ್ಗೆ ಅವ್ರ ಮೂಲಕ ಏನು ಹೇಳಿಸ್ತಾ ಇದ್ದಾರಪ್ಪ ಅಂದ್ರೆ ಅವರು ಇನ್ನೂ ಸಮಯ ಬಂದಿಲ್ಲ ಅಂತೇಳಿ DKಶಿ ಅವ್ರಿಗೂ ವಾರ್ನಿಂಗ್ ಕೊಟ್ಟಂಗೆ ಅದಾವೆ. ಆದರೆ ಈ DKಶಿ ಅವರಿಂದ ಹೆಂಗೆ ತೊಳ್ತಾರೆ ಇದನ್ನು, ಈ ಸಿಚುವೇಶನ್ ಅನ್ನೋದು ಅಷ್ಟೇ ಮುಖ್ಯ ಅದ. ಹಿಂದೆ ಅವ್ರು ಹೆಂಗೆ ತಪ್ಪು ಮಾಡಿರ್ಬೋದು, ಏನೋ ಮಾಡಿರ್ಬೋದು. ತಪ್ಪು ಮಾಡಿದವ್ರು ಯಾರು ಅದಾರ? ಹಿಂದಿನ ಇತಿಹಾಸ ಇವತ್ತು ಮಾತಾಡಿದ್ರೆ ಏನೂ ಅರ್ಥಿಲ್ಲ. ತಪ್ಪು ಜೀವನದ ನಡೆಯುವನ ಆಗುವನ. ಹಿಂದೆ ಹಂಗಿದ್ರು, ಹಿಂಗಿದ್ರು, ಕೋತ್ವಾಲ್ ಶಿಷ್ಯ, ಅವ್ರ ಶಿಷ್ಯ, ಯಾರು ಶಿಷ್ಯ ಇವತ್ತು ಹೇಳಿದ್ದಾರೆ. ಅವರು ಏನು ವರ್ಕ್ ಮಾಡ್ತಾ ಇದ್ದಾರೆ. ಹೌದು, ಇವತ್ತು ಭ್ರಷ್ಟಾಚಾರದ ರಾಜಕೀಯ ನಡೆಯೋದೇ ಇಲ್ಲ. ಎಲ್ಲ ಪಕ್ಷಗಳು ಹನಿಬಾರ ಅದ. ಯಾವ ಪಕ್ಷ ಸುದ್ದಿದ? JDS ಸುದ್ದಿದ್ದಾನ, BJP ಸುದ್ದಿದ್ದಾನ, SP ಸುದ್ದಿದ್ದಾನ. ಇವತ್ತು ಮಮತಾ ಬ್ಯಾನರ್ಜಿ ಮಾತಾಡ್ತಿರುವಂಥ